ಎಲ್ಲರಿಗೂ ನಮಸ್ತೆ. ಆದಿಶೇಷ ಪ್ರೆಪ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಕರ್ನಾಟಕ ಟಿಇಟಿ 2014ರ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನು ಬಿಡಿಸೋಣ. ಒಂದು ಭಾಷೆಯನ್ನ ಕಲಿಯುವ ಸರಿಯಾದ ಕ್ರಮ. ಆಪ್ಷನ್ಸ್: ಮಾತನಾಡುವುದು, ಆಲಿಸುವುದು, ಓದುವುದು, ಬರೆಯುವುದು. ಆಲಿಸುವುದು, ಓದುವುದು, ಮಾತನಾಡುವುದು, ಬರೆಯುವುದು. ಬರೆಯುವುದು, ಓದುವುದು, ಮಾತನಾಡುವುದು, ಆಲಿಸುವುದು. ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಫ್ರೆಂಡ್ಸ್, ಈ ಒಂದು ಸರಿಯಾದ ಕ್ರಮವನ್ನು ನೆನಪಿಟ್ಕೊಳ್ಳಲು ನಿಮಗೆ ಒಂದು ಟ್ರಿಕ್ ಹೇಳ್ತೀನಿ. ಅದನ್ನು ಇಂಗ್ಲೀಷ್ನಲ್ಲೇ ನೆನಪಿಟ್ಕೊಳ್ಳಿ. LSRW ಅಂತ. ಎಲ್ ಅಂದರೆ ಆಲಿಸುವುದು, ಲಿಸ್ನಿಂಗ್. ಎಸ್ ಅಂದರೆ ಸ್ಪೀಕಿಂಗ್, ಮಾತನಾಡುವುದು. ಆರ್ ಅಂದರೆ ರೀಡಿಂಗ್, ಓದುವುದು. ಡಬ್ಲ್ಯೂ ಅಂದರೆ ರೈಟಿಂಗ್, ಬರೆಯುವುದು. ಇದನ್ನು ನೆನಪಿಟ್ಕೊಳ್ಳಿ. ನೀವು ಈಸಿಯಾಗಿ ಎಕ್ಸಾಮ್ನಲ್ಲಿ ಮಾರ್ಕ್ ಮಾಡ್ಬೋದು. ಸೊ ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್. ಬಹಳಷ್ಟು ಸಲ ಏನು ಮಾಡಿದ್ದಾರೆ ಅಂದರೆ ಇಂಗ್ಲೀಷ್ನಲ್ಲೂ ಕೇಳಿದ್ದಾರೆ, ಕನ್ನಡದಲ್ಲೂ ಕೇಳಿದ್ದಾರೆ. ಕನ್ನಡ ಮತ್ತು ಇಂಗ್ಲೀಷ್ ಮೆಥಡಾಲಜಿ ಏನು ಚೇಂಜಸ್ ಇರೋದಿಲ್ಲ, ಎಲ್ಲ ಸೇಮೇ ಇರುತ್ತೆ. ಬಟ್ ಲ್ಯಾಂಗ್ವೇಜ್ ಅಷ್ಟೇ ಡಿಫ್ರೆಂಟ್ ಇರುತ್ತೆ. ಸೊ ಈ ಒಂದು ಕ್ವಶನ್ ಇಂಗ್ಲೀಷ್ನಲ್ಲೂ ಕೇಳಿದ್ದಾರೆ, ಕನ್ನಡದಲ್ಲೂ ಕೇಳಿದ್ದಾರೆ. ಮೋಸ್ಟ್ ರಿಪೀಟೆಡ್ ಕ್ವಶನ್. ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಇದಕ್ಕೆ ಆನ್ಸರ್ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಉತ್ತಮ ಮಾತುಗಾರಿಕೆ ಪ್ರಧಾನ ಲಕ್ಷಣ ಯಾವುದು? ಧ್ವನಿ ಸಂಕೇತಗಳ ಮೂಲಕ ಪ್ರಕಟಗೊಂಡಿರಬೇಕು. ಧ್ವನಿ ಅರ್ಥ ಭಾವನೆಗಳು ಸಮನ್ವಯಗೊಂಡಿರಬೇಕು. ಶಬ್ದ ಭಾವನೆಗಳು ಸಮನ್ವಯಗೊಂಡಿರಬೇಕು. ಶಬ್ದಗಳನ್ನು ಬಳಸುವ ಕೌಶಲ ಹೊಂದಿರಬೇಕು. ಆನ್ಸರ್: ಧ್ವನಿ ಅರ್ಥ ಭಾವನೆಗಳು ಸಮನ್ವಯಗೊಂಡಿರಬೇಕು. ಫ್ರೆಂಡ್ಸ್, ಇಲ್ಲಿ ಮಾತಾಡ್ತಾ ಇದ್ರೆ ಆ ಒಂದು ಮಾತು ಅಥವಾ ಧ್ವನಿಯಲ್ಲಿ ಸ್ಪಷ್ಟತೆಯನ್ನ ಹೊಂದಿರಬೇಕು. ಹಾಗೆ ಕೇಳೋರಿಗೆ ಅರ್ಥ ಆಗುವಂತಿರಬೇಕು. ಇಂತಹ ಮಾತು ಒಂದು ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಆಗುತ್ತೆ. ಮಕ್ಕಳು ಸಹಜವಾಗಿ ಭಾಷೆಯನ್ನ ಇದರ ಮೂಲಕ ಕಲಿಯುತ್ತಾರೆ. ಆಪ್ಷನ್ಸ್: ಅನುಕರಣೆಯ ಮೂಲಕ, ಆಲಿಸುವ ಮೂಲಕ, ಮಾತನಾಡುವ ಮೂಲಕ, ಅರ್ಥೈಸಿಕೊಳ್ಳುವ ಮೂಲಕ. ಆನ್ಸರ್: ಅನುಕರಣೆ ಮೂಲಕ. ಇಮಿಟೇಷನ್ ಮೂಲಕ ಮಗು ಕಲಿಯುತ್ತೆ. ತಾನಿದ್ದಂತಹ ಪರಿಸರದಲ್ಲಿ ಅದು ವಸ್ತುವನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ನೋಡಿ ಅನ್ವೇಷಿಸಿ ಅನುಕರಣೆ ಮಾಡುವುದರ ಮೂಲಕ ಕಲಿಯುತ್ತೆ. ಮಕ್ಕಳ ಕಲಿಕೆ ಬಲಗೊಳ್ಳುವುದನ್ನ ಪ್ರತಿಪಾದಿಸುವ ತತ್ವ. ಆಪ್ಷನ್ಸ್: ಅನುಕರಣ ನಿಯಮ, ಅಭ್ಯಾಸ ನಿಯಮ, ಅನುಕ್ರಮಣಿಕೆ ನಿಯಮ, ಸಿದ್ಧತಾ ನಿಯಮ. ಮಕ್ಕಳ ಕಲಿಕೆ ಬಲಗೊಳ್ಬೇಕಾದ್ರೆ ಅಲ್ಲಿ ಪ್ರಾಕ್ಟೀಸ್ ಅನ್ನೋದು ಇರಬೇಕು. ಡೇ ಬೈ ಡೇ ಪ್ರಾಕ್ಟೀಸ್ ಅನ್ನೋದಿದ್ರೆ ಅಲ್ಲಿ ಸಹಜವಾಗಿ ಕಲಿಕೆ ಬಲಗೊಳ್ಳುತ್ತೆ. ಆನ್ಸರ್: ಅಭ್ಯಾಸ ನಿಯಮ. ಕ್ರಿಯಾತ್ಮಕ ವ್ಯಾಕರಣ ಎಂದರೆ? ಆಪ್ಷನ್ಸ್: ವ್ಯಾಕರಣವನ್ನ ಪ್ರತ್ಯೇಕ ಅವಧಿಗಳಲ್ಲಿ ಕಲಿಸುವುದು, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನ ಕಲಿಸುವುದು, ಕೆಲವು ಅವಧಿಗಳನ್ನು ವ್ಯಾಕರಣಕ್ಕೆ ಮೀಸಲಿಟ್ಟು ಕಲಿಸುವುದು, ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನ ಸಮ್ಮಿಳಿತಗೊಳಿಸಿ ಕಲಿಸುವುದು. ಆನ್ಸರ್: ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನ ಸಮ್ಮಿಳಿತಗೊಳಿಸಿ ಕಲಿಸುವುದು. ಹೇಗಂದ್ರೆ ಈಗ ಯಾವುದಾದ್ರೂ ಒಂದು ಪಾಠವನ್ನ ಹೇಳುವಾಗಲೂ ಅಥವಾ ಪದ್ಯವನ್ನ ಹೇಳುವಾಗಲೂ ಅಲ್ಲಿ ಆ ಒಂದು ಪಾಠದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಹಲವಾರು ಅಂಶಗಳು ಬಂದಿರ್ತವೆ. ಅಂತಹ ಅಂಶಗಳನ್ನ ಅದ್ರ ಜೊತೆಗೆ ಕಲಿಸ್ತಾ ಹೋಗೋದು. ಅದೇ ಏನಾಗುತ್ತೆ ಅಂದ್ರೆ ಕ್ರಿಯಾತ್ಮಕ ವ್ಯಾಕರಣ. ಒಂದು ಭಾಷೆಯನ್ನ ಕಲಿಯಬೇಕಾದ್ರೆ ಮೊದಲು ನಾವು ಭಾಷೆಯ ಅಕ್ಷರಗಳನ್ನ ಗುರುತಿಸುವಂತಾಗಬೇಕು. ಭಾಷೆಯ ವ್ಯಾಕರಣವನ್ನ ಕಲ್ತಿರ್ಬೇಕು. ಭಾಷೆಯನ್ನಾಡುವ ಜನರ ನಡುವೆ ನಾವು ಜೀವಿಸಬೇಕು. ಭಾಷೆಯ ಧ್ವನಿಗಳನ್ನ ಗುರುತಿಸುವಂತಾಗಬೇಕು. ಆನ್ಸರ್: ಭಾಷೆಯ ಧ್ವನಿಗಳನ್ನ ಗುರುತಿಸುವಂತಾಗಬೇಕು. ಈಗ ನಾವು ಭಾಷೆಯನ್ನ ಕಲಿತಿದ್ದೀವಿ ಅಂದ್ರೆ ಪ್ರಾರಂಭದಲ್ಲಿ ಆ ಭಾಷೆಯ ಧ್ವನಿಗಳನ್ನ ಕಲಿತು ಗುರುತಿಸಬೇಕಾಗುತ್ತೆ. ಅಂದ್ರೆ ಈಗ ಕೆಲವೊಂದು ಶಾಲೆಗಳಲ್ಲಿ ಏನ್ ಮಾಡ್ತಾರೆ, ಎಗೆ ಅ ಧ್ವನಿ ಅಂತ ಕಲಿಸ್ತಾರೆ, ಬಿಗೆ ಬ ಧ್ವನಿ ಅಂತ ಕಲಿಸ್ತಾರೆ, ಸಿಗೆ ಕ ಧ್ವನಿ ಅಂತ ಕಲಿಸ್ತಾರೆ. ಈ ರೀತಿಯಾಗಿ ಧ್ವನಿಗಳನ್ನ ಮೊದಲು ಕಲಿಸಿ ಅಕ್ಷರ, ಪದ, ವಾಕ್ಯಗಳನ್ನ ಕಲಿಸ್ತಾರೆ. ಈ ರೀತಿಯಾಗಿ ಮಗು ಭಾಷೆಯನ್ನ ಕಲಿಯಬೇಕಾಗುತ್ತೆ. ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ. ಆಪ್ಷನ್ಸ್: ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ಆಲಿಸುವ ಮಾತನಾಡುವ ಸಾಮರ್ಥ್ಯ ಬೆಳೆಸುವುದು. ಆನ್ಸರ್: ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು. ಓರಲ್ ಅಂಡ್ ರಿಟನ್ ಇವುಗಳ ಒಂದು ಸಾಮರ್ಥ್ಯವನ್ನ ಬೆಳೆಸಬೇಕಾಗುತ್ತೆ. ಓರಲ್ ಅಂಡ್ ರಿಟನ್, ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು. 1ನೇ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು: ಸುಮಾರು 1,000, ಸುಮಾರು 1,500, ಸುಮಾರು 2,000, ಸುಮಾರು 2,500. ಆನ್ಸರ್: ಸುಮಾರು 1,500.
ಮಗು 1ನೇ ತರಗತಿ ಮುಗಿಯೋದ್ರೊಳಗೆ ಎಷ್ಟು ಪದಗಳನ್ನ ಗ್ರಹಿಸಿರ್ಬೇಕಾಗುತ್ತೆ ಅಂದ್ರೆ ಸುಮಾರು 1,500 ಪದಗಳು. ಭಾಷಾ ಪ್ರಯೋಗಶಾಲೆ ಎಂದು ಇದನ್ನ ಕರೆಯುತ್ತಾರೆ. ಆಪ್ಷನ್ಸ್: ಭಾಷೆಯನ್ನ ಪ್ರಯೋಗಕ್ಕೆ ಒಳಪಡಿಸುವ ಕೊಠಡಿ, ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿ, ವಿದ್ಯಾರ್ಥಿ ಶಿಕ್ಷಕರನ್ನೊಳಗೊಂಡ ಭಾಷಾ ಕೊಠಡಿ, ಕಂಪ್ಯೂಟರ್, ಟಿವಿ, ರೇಡಿಯೋ ಹೊಂದಿರುವ ತರಗತಿ ಕೊಠಡಿ. ಆನ್ಸರ್: ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿ. ಅಂದ್ರೆ ಇಲ್ಲಿ ದೃಶ್ಯ ಶ್ರವಣೋಪಕರಣಗಳನ್ನ ಉಪಯೋಗಿಸಿ ಆಡಿಯೋ ವಿಜುವಲ್ ಏಡ್ಸ್ ನ ಉಪಯೋಗಿಸಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ. ಇದರಿಂದ ಬೋಧನೆ ಮತ್ತು ಕಲಿಕೆಯಲ್ಲಿ ಪರಿಣಾಮಕಾರಿ ಕೂಡ ಆಗುತ್ತೆ. ಸೊ ಭಾಷಾ ಪ್ರಯೋಗಶಾಲೆ ಅಂದ್ರೆ ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಕೊಠಡಿ ಆಗಿರುತ್ತೆ. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ. ಆಪ್ಷನ್ಸ್: ಮಕ್ಕಳ ಫಲಿತಾಂಶ ನಿರ್ಧರಿಸುವುದು, ಮಕ್ಕಳ ಪಠ್ಯ ಸಾಧನೆಯನ್ನ ಗುರುತಿಸುವುದು, ಮಕ್ಕಳನ್ನ ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು, ಮಕ್ಕಳ ಕಲಿಕೆಯನ್ನ ಶ್ರೇಣೀಕರಿಸುವುದು. ಆನ್ಸರ್: ಮಕ್ಕಳನ್ನ ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳುವುದು. ಈ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂದ್ರೆ ಕಂಟಿನ್ಯೂಯಸ್ ಅಂಡ್ ಕಾಂಪ್ರಿಹೆನ್ಷನ್ ಇವ್ಯಾಲ್ಯೂಯೇಷನ್. ಇದರ ಉದ್ದೇಶ ಏನಪ್ಪಾ ಅಂದ್ರೆ ವರ್ಷದುದ್ದಕ್ಕೂ ಮಕ್ಕಳಿಗೆ ಕೇವಲ ಪಠ್ಯ ಪುಸ್ತಕಗಳಲ್ಲಿರುವಂತಹ ಪಾಠ ಬೋಧನೆ ಮತ್ತು ಪದ್ಯ ಬೋಧನೆಯನ್ನ ಕಲಿಸದೆ ಅವುಗಳ ಜೊತೆಗೆ ಚಟುವಟಿಕೆಗಳನ್ನ ಮಾಡಿಸಿ ಸಹಪಠ್ಯ ಚಟುವಟಿಕೆ ಅಥವಾ ಪಠ್ಯೇತರ ಚಟುವಟಿಕೆಗಳನ್ನ ಕಲಿಸಿ ಮೌಲ್ಯಮಾಪನ ಮಾಡುವುದೇ ಈ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಆಗಿದೆ. 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ ಅವನಲ್ಲಿ ನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆ ಆಗದಿದ್ದಲ್ಲಿ ಕೊರತೆಗಳನ್ನು ತುಂಬಲು ಮಾಡಬಹುದಾದಂತಹ ಚಟುವಟಿಕೆ ಪರಿಹಾರ ಬೋಧನೆ ಮಾಡುವುದು, ಮರುಬೋಧನೆ ಮಾಡುವುದು, ಕಂಠಪಾಠ ಮಾಡಿಸುವುದು, ಹಿಂದಿನ ತರಗತಿಗೆ ಕಳುಹಿಸುವುದು. ಆನ್ಸರ್: ಪರಿಹಾರ ಬೋಧನೆಯನ್ನ ಮಾಡೋದು. ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನೋಪಕರಣಗಳು. ಆಪ್ಷನ್ಸ್: ದೃಕ್ಪಕರಣಗಳು, ಶ್ರವಣೋಪಕರಣಗಳು, ಚಾರ್ಟ್ಗಳು, ದೃಕ್ಶ್ರವಣೋಪಕರಣಗಳು. ಆನ್ಸರ್: ದೃಕ್ಶ್ರವಣೋಪಕರಣಗಳು. ಆಡಿಯೋ ವಿಜುವಲ್ ಏಡ್ಸ್. ಆಡಿಯೋ ವಿಜುವಲ್ ಏಡ್ಸ್ ನ ಬಳಸಬೇಕಾಗುತ್ತೆ. ಫ್ರೆಂಡ್ಸ್, ಕೇವಲ ಶಿಕ್ಷಕನ ಕರ್ತವ್ಯ ಬೋಧನೆ ಮಾತ್ರ ಅಲ್ಲ, ಅದರ ಜೊತೆಗೆ ಮಗುವಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಈ ತರಹದ ಕಲಿಕಾ ಬೋಧನೋಪಕರಣ ಕೇಳಿ ರೂಢಿ ಕಲಿಯುವಂತಹ ಬೋಧನೋಪಕರಣಗಳನ್ನ ಉಪಯೋಗಿಸಿ ಕಲಿಸಿದ್ದೇ ಆದ್ರೆ ಮಗು ಬೇಗ ಕಲಿಯುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಅದರ ಜೊತೆಗೆ ಬೋಧನಾ ಕಲಿಕಾ ಪ್ರಕ್ರಿಯೆ ಪರಿಣಾಮಕಾರಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನೋಪಕರಣ ಯಾವುದು? ಆಡಿಯೋ ವಿಜುವಲ್ ಏಡ್ಸ್, ದೃಕ್ ಶ್ರವಣೋಪಕರಣ. ಫ್ರೆಂಡ್ಸ್, ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.